ಅಲೋಲುಪ್ತಂ ಅಂದರೆ ಇಷ್ಟ ವಿಷಯ ವಸ್ತುಗಳು ಕಣ್ಣೆದುರುಗಡೆನೆ ಇದ್ದಾಗಲೂ ಕೂಡ ಅದರ ಬಗ್ಗೆ ಅಪೇಕ್ಷೆ ಪಡದೇ ಇರುವುದು. ಅಲಿಪ್ತತನೂ ಆಗ್ಬೋದು ಅದರಲ್ಲಿ. ಹೀಗಾಗಿ ಜೀವನದಲ್ಲಿ ನಮಗೆ ದೂರ ಇದ್ರೆ ನಾವು ಬಿಟ್ಟೇವಂತಿಲ್ಲ ರೀ. ಕಣ್ಣೆದುರುಗಡೆನೆ ಇದ್ದರೂ ಸಹಿತ ಅದನ್ನು ನಾನು ಬಯಸದೇ ಇದ್ದಿದ್ದೆ. ಆದರೆ ಪರಾಯ ಧನ್ ಪರಾಯಿ ನಾರಿ ಪೆ ಬುರಿ ನಜರ್ ಮತ್ ಡಾಲೋ ಕ್ಯೂ ಓ ಮೇರಾ ಹಿ ನೈ ಹೈ. ಅದಕ್ಕಾಗಿ ಪರರ ಹಣ ಅದು ಹೆಂಟೆಗೆ ಸಮಾನ ಅಂತ. ಎಷ್ಟೋ ಸಾಧು ಸಂತರು ಸಹಿತ ಈ ಗುಣಗಳನ್ನು ತಮ್ಮಲ್ಲಿ ಅಳವಡಿಸಿಕೊಂಡಿರ್ತಾರೆ. ಮೊದಲಿನ ಮಂದಿಯಲ್ಲಿ ಈ ಸ್ವಭಾವಕ್ಕೆ ಭಾರಿ ಇದ್ದದೆ. ಇನ್ನೊಬ್ರದ್ದು ತಿನ್ನಬಾರ್ದು, ಇನ್ನೊಬ್ರದ್ದು ಕೊಟ್ಟರು ಸಹಿತ ತಗೋಬಾರ್ದು ಅಂತೇಳಿ ಮನ್ಯಾಗಿನ ಮಂದಿನ ಮಕ್ಕಳು ಕಲಿಸ್ತಿದ್ವಿ ರೀ. ಈಗ ರೀ ಇನ್ನೊಬ್ರನ್ನ ತಗೊಂಬ ಅಲೋಲುಪ್ತಮ್ ಅಂತ ಹೇಳಿದರೆ ಇನ್ನೊಬ್ಬರ ವಸ್ತುವನ್ನ ಬಯಸದೇ ಇರೋದು. ಜಂಗೀಸ್ ಖಾನ್ ಅಂತ ಗೊತ್ತಿರ್ಬೇಕ್ರಿ ನಿಮಗೆ. ಅವನು ದೊಡ್ಡ ಒಬ್ಬ ಡಕಾಯಿತ್ ರೀ. ಆ ಡಕಾಯಿತ ಅವನಿಗೆ ಗಲ್ ಶಿಕ್ಷಾ ಕೊಡ್ತಾ ಇದ್ದಾಗ ಕೊನೆಯ ಆಸೆ ಏನದ ಅಂತ ಕೇಳಿದ್ರಂತ. ನನ್ನ ತಾಯಿ ಮುಖ ನೋಡ್ಬೇಕ ಅಂತವ. ಅಂದ ಕೂಡ ಎಲ್ಲರೂ ಪಾಪ ತಾಯಿಗೆ ನೋಡ್ಬೇಕಂತೇಳಿ ತಾಯಿ ಕರ್ಕೊಂಬಂದ್ರಿ ಕೋರ್ಟ್ನ್ಯಾಗ. ಅವಾಗ ಆ ತಾಯಿಗೆ ಅಂದ ಅಂತ ನೀವು ಒಂದು ಕಿವ್ಯಾಗ ಮಾತು ಹೇಳ್ತೇನೆ ಬಾ ಅಂದ. ಆಕೆ ಮುಂದೆ ಹೋಗಿ ಕಿವಿ ಕೊಟ್ಲಂತ. ಅವನ ಕಿವಿಯನ್ನು ಜೋರಾಗಿ ಕಡಿದ್ಬಿಟ್ಟ ಅಂತ್ರಿ. ಆಕೆ ಎಷ್ಟು ಜೋರು ಚೀರಿದ್ಲಂತ. ಅವಾಗ ಜಡ್ಜ್ ಅಲ್ಲ ಅಂತ ಹಿಂಗ್ಯಾಕೆ ಮಾಡಿದಿ ಅಂತೇಳಿ. ಫಸ್ಟ್ ನಾ ಕಳ್ತನ ಮಾಡಿದಾಗ ನಮ್ಮ ಅಮ್ಮ ನಂಗೆ ಶಬಾಸ್ಗಿರಿ ಕೊಟ್ಟಿದ್ಲು. ಪಹಲಿ ಚೋರಿ ಬುರಿ ಪಹಲಿ ಜುವಾರಿ ಇಸ್ಪೇಟ್ ಆಡಕ್ ಹೋಗ್ತಾರ ನೋಡ್ರಿ, ಅಲ್ಲಿ ಫಸ್ಟ್ ಟೈಮ್ ಗೆಲ್ಬಾರ್ದ್ರು. ಗೆದ್ರು ಹಂಗ ಅದು ಚಟ ಹತ್ತು ಬಿಡ್ತೈತಿ. ನನ್ನ ತಾಯಿ ಅವಾಗನ ನನಗೆ ಶಿಕ್ಷೆ ಕೊಟ್ಟಿದ್ದೆ, ಆದರೆ ನಾನು ಈ ಪರಿಸ್ಥಿತಿಗೆ ಬರ್ತಿದ್ದಿಲ್ಲ ಅಂತೇಳಿ. ಅಲೋಲುಪ್ತಮದಲ್ಲ, ಇನ್ನೊಬ್ಬರ ವಸ್ತುವನ್ನು ಬಯಸದೇ ಇರುವುದು. ಫಸ್ಟ್ ಕಳ್ತನ ಹಂಗಾಗಿತ್ತು ಅಂತ ಹೇಳಿದರೆ ಅವರಮ್ಮ ಇದರ ಮೇಲೆ ಭುಜ ಹೆಗಲ್ ಮೇಲೆ ಕರ್ಕೊಂಡಿದ್ಲು. ಯಾರೋ ಒಬ್ರು ಬಾಳೆಹಣ್ಣದ ಗೊಲೆ ತೋಳ್ತಿದ್ರು. ಅವಾಗ ಅವ್ನು ಬಾಳೆಹಣ್ಣು ತೊಗೊಂಡ ಐ ಮಗ ಎಂತ ಚಲೋ ಕೆಲಸ ಮಾಡಿ ಅಂತೇಳಿ ದಿನಾ ಹಂಗ ಮಾಡಿ ಮಂದಿದೆಲ್ಲ ಕಳ್ತನ ಮಾಡಕ್ ಹಚ್ತಿದ್ರು ಅಂತೇಳಿ. ನಮಗ ಅಲ್ಪ ಸುಖಕ್ಕಾಗಿ ಹೋಗಿ ನಾವು ಮಹತ್ತನ್ನ ಜೀವನವನ್ನೇ ಕಳೆದುಕೊಳ್ತೇವೆ. ಅದಕ್ಕಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ಒಂದು ಗುಣಕ್ಕೆ ಬಹಳ ಮಹತ್ವ ಇದೆ ಅಂತೇಳಿ. ನಿಮಗೆ ಎಷ್ಟು ಬೇಕಾಗುತ್ತದೆಯೋ ಅಷ್ಟನ್ನೇ ಸಂಗ್ರಹಿಸ್ಬೇಕಂತನೂ ಅಂತಾರೆ. ಇದಕ್ಕೆ ಅಲೋಲುಪ್ತಮ್ ಅಂತ ಹೇಳಿದರೆ ಜರೂರಸ್ಸೇ ಜಾಗ ಇಲ್ಲ. ನಮ್ದು ಮನಸ್ಸೇನ್ರಿಪ್ಪ, ನಮಗ 7 ತಲೆಮಾರು ಕುಂತು ತಿನ್ನೋದಿದ್ರು ಸಹಿತ ನಾವು 8ನೇ ತಲೆಮಾರದವ್ರು ಏನ್ ಮಾಡ್ಬೇಕಂತೇಳಿ ಚಿಂತೆ ಒಳಗಿರೋದ್ರಿ. ನಾವು ಮುಂದೆ ಹ್ಯಾಂಗಾದಿತ್ತು ಅವ್ರದ್ದು. ಕಲ್ ಕಿಸ್ನೇ ಬೇಕಾ ಆಜ್ ಕೆ ಲಿಯೇ ಕಾಫಿ ರೇ. ಇವತ್ತಿನ ಭಾಳ ಕೊಟ್ಟಾನ ದೇವ್ರು. ಇವತ್ತು ನಾಳಿನ ಸೂರ್ಯನನ್ನ ಪಾಲಿಗೆ ಅದನ್ನೋ ಇಲ್ಲೋ ಅದು ಗೊತ್ತಿಲ್ಲ ರೀ. ನಮ್ದು ಆಯುಷ್ಯ ಎಷ್ಟಿದೆ ಅನ್ನೋದು ಅದು ಗೊತ್ತಿಲ್ಲ. ಆದರೂ ಸಹಿತ ನಾವು ಆಶೆ ಆಮಿಷಕ್ಕೆ ಒಳಪಡುತ್ತೇವೆ. ಅದಕ್ಕಾಗಿ ಹೇಳ್ತಾರೆ, ನಿಮಗೆ ಎಷ್ಟು ಬೇಕು ಅಂತ ಹೇಳಿದರೆ ನೆಸೆಸರಿ, ಲಕ್ಸರಿ ಅಲ್ಲ, ನೆಸೆಸರಿ ಬೇಕು. ಬೇಕಾಗುವಷ್ಟು ಸೌಲಭ್ಯ ಇದ್ದರೆ ಸಾಕು. ಆದರೂ ಸಹಿತ ನಾವು ನಮಗೆ ಬೇಕಾಗಿಲ್ಲದನ್ನೆಲ್ಲ ಖರೀದಿಸ್ತೇವೆ. ನಿಮ್ಮ ಮನೆಯೊಳಗೆ ಸಾಮಾನು ತಾವ ಬಂದು ಕುಂತಾವು, ನೀವ ತಂದಿಟ್ಟಿರಿ, ನಾವ ತಂದಿಟ್ಟೇವ್ರಿ. ಟ್ರೇಜರಿ ತುಂಬ ಸೀರಿ ಅವೆಲ್ಲ ನಾವ ತಂದಿದ್ರಿ. ಅವು ನಡ್ಕೊಂತ ಬಂದೇ ಇಲ್ಲ ರೀ. ಎಷ್ಟು ನಿಮ್ಮ ಮನೆಯಲ್ಲಿ ಪಾತ್ರೆ ಪಡಿಗಳದಾವ ನೋಡ್ರಿ, ಅವೆಲ್ಲ ನಾವ ತಂದಿದ್ದ. ಅದಕ್ಕಾಗಿ ಹೇಳ್ತಾರೆ ಮಿನಿಮಮ್ ಎಷ್ಟು ಬೇಕೋ ಅಷ್ಟಿದ್ದು ಸುಖವಾಗಿರ್ತಿದ್ವಿ ರೀ ನಾವು. ಇಷ್ಟು ದೊಡ್ಡ ಮನೆನೂ ಬೇಡಾಗಿತ್ತು ನಮಗೆ. ಆದರೆ ನಮಗೆ ಮುಂದೆ ಬೇಕಲ್ಲ, ಅದು ಮುಂದೆ ಯಾವಾಗ ಬರ್ತೈತೆ ಏನ್ರಿ ಗೊತ್ತೇ ಇಲ್ಲ. ಮುಂದೆ ಬರಂಗೇ ಇಲ್ರಿ ಅವು. ನಾವು ಹೋದ್ಮೇಲೆ ಎಲ್ಲ ಒಗಿಬೇಕ್ರಿ ಅವ್ರ ಮನ್ಯಾಗಿನ ಮಂದಿ. ನಮ್ಮ ಮನೆಯಲ್ಲಿ 100 ವರ್ಷದ ಅಜ್ಜಿ ಇಲ್ಲ ರೀ, 92 ವರ್ಷದ ನಮ್ಮ ತಂದೆಯವ್ರಿ, 85 ವರ್ಷದಕ್ಕೆ ನಮ್ಮ ಅಮ್ಮ ರೀ. ಅವ್ರ ಇಹಲೋಕ ತ್ಯಜಿಸಿದರೆ ನಮಗೇನು ಅವ್ರದ್ದು ಒಂದು ಏನೂ ಇಲ್ಲ ರೀ.
ಅಪ್ಪಂದು ಬರೀ 4 ಜೊತೆ ಇದ್ವು ರೀ. ಅವು 2 ಇದ್ವು, ನಾವು ಆ್ಯಡ್ ಮಾಡಿ 4 ಮಾಡಿದ್ವಿ. ಇಸ್ತ್ರಿದವ ಕೊಡ್ತಿದ್ದಿಲ್ಲ ಅಂತೇಳಿ. ಅಮ್ಮಂದು ಅಷ್ಟೇ ರೀ, ಎಲ್ಲರಿಗೂ ಅವ್ರವ್ರು ಸೀರೆ ಕೊಟ್ಬಿಟ್ವಿ ರೀ, ಮನೆ ಖಾಲಿ ಆಯ್ತು. ಅಜ್ಜಿಗರಿ ಏನೂ ಇದ್ದಿದ್ದಿಲ್ಲ ರೀ. ನಮ್ದು ತೆಗಿದ್ರೆ ಭಾಳ ತ್ರಾಸ ಅದ ರೀ. ಪುಸ್ತಕನೂ ಭಾಳ ಆಗ್ಯಾವ್ರಿ ನಮ್ಗೆ. ಅವು ಓದೋಕ್ಕಿಂತ ಹೆಚ್ಚು ಇಟ್ಕೊಂಡ್ರು. ಮುಂದೆ ಯಾರು ತೊಗೊಂಡ್ರು ಮತ್ತು ಪುಸ್ತಕಗಳ ಭಂಡಾರನ ಅದ ರೀ. ಅದ್ರ ವಾಸುದಾರರು ಯಾರೂ ಬರಂಗಿಲ್ಲ ರೀ. ಹಣಕ್ಕೆ ಆಸ್ತಿಗೆ ನೆನಪು ಬೇಕಂತಾರ. ನಮ್ಮಪ್ಪ ಬರ್ದಿದ್ದೆಲ್ಲ ನೋಟ್ಸ್ದು ನನಗೆ ಬೇಕು, ಅವೆಲ್ಲ ನಮ್ಮಪ್ಪನ ಪುಸ್ತಕ ನನಗೆ ಬೇಕು. ಇಲ್ಲ ರೀ, ಜ್ಞಾನಕ್ಕೆ ಮಹತ್ವ ಇಲ್ಲ ನಮಗೆ ಎದಕ್ಕಿದೆ? ಭೌತಿಕ ವಸ್ತುಗಳ ಮೇಲೆ ಬಹಳ ಪ್ರೇಮ ಇದೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ನಮಗೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಳ್ಳಲಿಕ್ಕೆ ನಮಗೊಂದು ಮಾನಸಿಕ ಒಂದು ಸ್ಥೈರ್ಯ ಬೇಕಾಗುತ್ತದೆ. ಮಾರ್ಕೆಟ್ ಹೋಗ್ರಿ, ನಿಮಗೆ ಯಾರು ಬೇಡ ಅಂದಿಲ್ಲ ರೀ. ತಗೊಂಡ್ರೆ ನಾವು ತಗೊಳ್ಳಬೇಕಂತ ನಿಯಮ ಐತಲ್ರಿ? ಇಲ್ಲ ರೀ. ಅವು ವಸ್ತು ನಮಗೆ ತಗೊಂಡು ಹೋಗ್ರಿ ಅಂತಾವೇನ್ರಿ? ಇಲ್ಲ ರೀ. ಆದರೆ ನಾವು ತಗೊಂಡಿದ್ದೆ ಅದರ್ಲಿಂದ ರೀ, ಲೋಲುಪ್ತರಿಂದನೇ ರೀ, ಆಶೆಯಿಂದ ತಗೊಂಡು ಬಂದಿರ್ತೇವೆ. ಅದಕ್ಕಾಗಿ ಹೇಳ್ತಾರೆ, ಜಿಂದಗಿ ಮೇ ಹಮ್ ಎಷ್ಟು ಮಜಾ ಅದ ರೀ. ಗಾಲಿ ಬಂದ ಒಂದು ಶಾಯರಿ ರೀ, मेरा घर है बाजार से गुजर जाने के बाद ही मिलता है, मैं बाजार जाता हूँ लेकिन खरीदार नहीं हूँ मैं. ನಂದ ಏನೇನದ ನಮ್ಮ ಮನೆ ಮುಟ್ಟೋದಾಗ ಹೇಗೋ ಇದು ಜಗತ್ತೇ ಒಂದು ಮಾರ್ಕೆಟ್ ರೀ. ಈ ಮಾರ್ಕೆಟ್ನಿಂದ ನಾವು ಭಗವಂತನ ಕಡೆ ಬರ್ಬೇಕು. ಅದಕ್ಕಾಗಿ ನೋಡ್ರಿ, ಈಗ ಎಷ್ಟೋ ಕೊಂಡ್ರೆ ಏನೇನೋ ಮಾರ್ಕೆಟ್ ಹಚ್ಚಾರಿ. ಸಿದ್ಧಾರ್ಥ ಸ್ವಾಮೀಜಿ ಮಠದ ಹತ್ರನು ನಾವು ಹಂಗೆ ಅದು ನೋಡ್ಕೊಂತ ಹೋದ್ರೆ ಅಂದ್ರೆ ಮುಗೀತ್ರಿ. ನಮ್ದು ಏನಿರ್ತೈತಿ ಜಾತ್ರೆಗೆ ಬಂದರೂ ಸಹಿತ ಭಗವಂತನ ನೋಡೋ ಸಲುವಾಗಿ ಬಂದಿರ್ತೇವೆ ಹೊರತಾಗಿ ನಾವು ಅಲ್ಲಿರುವಂತಹ ಸಾಮಾನುಗಳನ್ನ ನೋಡಕ್ ಬಂದಿರಂಗಿಲ್ಲ ರೀ. ಆದ್ರೆ ಬೇಕಂತ ಸಾಮಾನು ಇಟ್ಟಿರ್ತಾರೆ ಅವರು, ವಿಷಯ ಭೋಗಗಳನ್ನೆಲ್ಲ. ಆ ವಿಷಯ ಭೋಗಾಸಕ್ತನಾಗಿದ್ದೇ ಆದರೆ ನೀವು ಎಂದೂ ಆ ಪರಮಾತ್ಮನ ಕಾಣೋದನೇ ಇಲ್ಲ. ಅದ್ರಾಗ ಆಯುಷ್ ಕಳೆದ್ಬಿಟ್ಟಿರ್ತೀವಿ. ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಜಾತಿ ಕ್ಷಯಂ ಯೌವನಂ ಪ್ರತ್ಯಾಯಾತಿ ದಿವಸ ಪುನಃ ಕಾಲೋ ಜಗದ್ಭಕ್ಷಕಃ ಲಕ್ಷ್ಮೀಸ್ತೋಯ ತರಂಗಭಂಗ ಚಪಲ ವಿದ್ಯುಚ್ಚಲಂ ಜೀವಿತಂ ತಸ್ಮಾನ್ ಮಾಂ ಶರಣಾಗತಂ ರಕ್ಷ ರಕ್ಷಾದುನಾ. ಟೈಮ್ ಹೋಗ್ಬಿಡ್ತೈತ್ರಿ. ನನ್ನ ಆಯುಷ್ಯ ಇರೋದು ಅಲ್ಪ ಆಯುಷ್ಯ. ಅದರಲ್ಲಿ ಇದ್ರಾಗನ ರೀ ನಮ್ದು ಬರೀ ತಗೊಳ್ಳೋದು ಇಟ್ಕೊಳ್ಳೋದು. ಹಣವೂ ಎಷ್ಟು ರೀ, ಹಂಗ ಗಳಿಸೋದು ಅವು ಖರ್ಚು ಮಾಡ್ತಾರೋ ಇಲ್ಲೋ ಗೊತ್ತಿಲ್ರಿಪ್ಪ. ಬಚ್ಚಿಟ್ಟಿದ್ದು ಬರಲಿಗೆ ಗೊತ್ತಂದು ಹೇಳುವೆ. ನಮ್ಗಂದಾರ್ರಿ ಅವ್ರು ದುಡಿತೇವೆ ದುಡಿಯೋದ್ರನ್ನ ಆನಂದ ಕಾಣ್ತೇವೆ. ಹಣ ನಮಗೆ ಸುಖ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಆ ಹಣ ಅದು ಉಪಯೋಗ ಆದ ಚಲೋ ರೀ. ಉಪಯೋಗ ಆಗ್ಲಾರ್ದನ ಬರೀ ಕುಡ್ಸೋದು ಮಾಡಿದ್ರೆ ಒಂದು ದಿನ ಅವೆಲ್ಲ ನೋಟ್ ಬ್ಯಾನ್ ಆದಾಗ ಅಲ್ಲೇ ಮನ್ಯಾಗ ಕೂಡ್ತಾವ್ರಿ. ಅದಕ್ಕಾಗಿ ಸಿದ್ಧ ಅಡಿಗೆ ಮಾಡೋದು ಇಡೋದು. ಊಟ ಯಾವಾಗ ಮಾಡ್ತೀರಿ ಅಂತ ಕೇಳ್ತಾರ್ರಿ. ನಾವು ಅಡಿಗೆ ಮಾಡಕ್ಕೆ ಒಂದಕ್ಕೆ ಹಾಕ್ತೇವ್ರಿ. ಅಡಿಗೆ ಮಾಡೋದು ಇಡೋದು, ಗಳಿಸೋದು ಇಡೋದು. ಖರ್ಚು ಮಾಡಲಿಲ್ಲ ಅಂತ ಹೇಳಿದರೆ ಅಬ್ ನಹಿ ತೋ ಕಬ್. ಸತ್ತಾಗ ಯಾರು ಅವ್ರದ್ದು ಹಣ ಆಯ್ತವ ಅವ್ರ ಜೊತೆಗನ ಕಳಿಸ್ಬಿಡೋಣ? ಇಲ್ಲ ರೀ, ಯಾರು ಕಳ್ಸಂಗಿಲ್ಲ. ಒಬ್ಬ ನಂದಿದ್ದ ಅಂತ್ರಿ, ಕಡಿಮೆ ಅಂದ್ರೆ ಸಹಿತ ನನ್ಗೆ ಮೂರು ಹೆಣ್ಮಕ್ಳು ಇದ್ವಂತ, 3 ಅಳಿಯಂದ್ರು ಇದ್ವಂತ. ನಾ ಸತ್ತ ನಂತರ ಕ್ರಿಶ್ಚನ್ರಿ ಅವರು ಬಾಕ್ಸ್ನ್ಯಾಗ ನನ್ಗೆ 2 ಲಕ್ಷ ರೂಪಾಯಿ ಇಡಬೇಕಪ್ಪ, ಏನಾರೇ ಇರಲಿ ಒಟ್ಟು 2 ಲಕ್ಷ ರೂಪಾಯಿ ಇಡ್ಬೇಕು ಅಂದಿದ್ದ ಅಂತ. ಪಾಪ ಪ್ರಾಮಾಣಿಕ ಡಾಕ್ಟರ್ ಅಳಿಯ 2 ಲಕ್ಷ ರೂಪಾಯಿ ಇಟ್ಟು ನಮಸ್ಕಾರ ಮಾಡಿ ದುಡ್ಡು ಸರಿದ ಅಂತ. ಹಂಗ ಇಂಜಿನಿಯರ್ ಇದ್ದ ಅಂತ, ಅವನು 2 ಲಕ್ಷ ರೂಪಾಯಿ ಇಟ್ಟ ಅಂತ ಹಿಂಗೆ ಸರಿದ ಅಂತ. 3ನೇ ಅಳಿಯ ವಕೀಲ್ ಇದ್ದ ಅಂತ, ಅವನು ಅದು 2 ಲಕ್ಷ 5 ಲಕ್ಷ ತಗೊಂಡ ಅಂತ 6 ಲಕ್ಷ ಚೆಕ್ ಇಟ್ಬಿಟ್ಟ ಅಂತ. ಯಾವಾಗ ಡ್ರಾ ಮಾಡ್ಸಕ್ ಹೋಗ್ತಾನ್ರಿ ಅವ?
ಅರ್ಥಮನರ್ಥಮ ಭಾವಯ ನಿತ್ಯಂ ನಾಸ್ತಿ ತತ ಸುಖ ಲೇಷ ಸತ್ಯಂ ಪುತ್ರಾದಪಿ ಘನ ಭಾಜಾಂಬೀತಿ ಸರ್ವತ್ರೈಷ ವಿಹಿತಾ ರೀತಿ. ಅರ್ಥಮ ಅನರ್ಥಕ್ಕೆ ಕಾರಣವಾಗುತ್ತದೆ. ನೀವು ಎಷ್ಟೆಷ್ಟು ಗಳಿಸ್ತೀರಿ, ನಿಮ್ಮ ಮಕ್ಕಳಿಗೆ ಜಗಳಕ್ಕೆ ಕಾರಣ ಆಗ್ತದೆ ಅಷ್ಟೇ. ಅಪ್ಪನ ಕಡೆ ಏನಿಲ್ಲ ಅಂದ್ರೆ ಮೊದಲ ಬಿಟ್ಟು ಹೋಗ್ಬಿಡ್ತಾರೆ ಅವರು. ಆರಾಮ್ ನಿಮ್ಗೆ ವಾನಪ್ರಸ್ಥಾಶ್ರಮ ಆಗ್ಬಿಡ್ತೈತೆ ಮನೆ. ನಮ್ಮ ಕಡೆ ಐತಂದ್ರೆ ಯಾರೂ ಬಿಟ್ಟು ಹೋಗಂಗಿಲ್ಲ ರೀ. ಅದಕ್ಕಾಗಿ ಹೇಳ್ತಾರೆ ಅಲುಲೋಕ್ತಮ್ ಅಂತ ಹೇಳಿದ್ರೆ ಅತ್ಯಾಸೆ ಮಾಡಬಾರದು, ಅತಿ ಆಸೆ, ಟೂ ಮಚ್ ಇಸ್ ಟು ಬ್ಯಾಡ್. ಅದಕ್ಕಾಗಿ ಮುಂದೆ ಹೇಳ್ತಾ ಇದ್ದಾರೆ ಮಾರ್ಧವಂ. ಮಾರ್ಧವಂ ಅಂತ ಹೇಳಿದರೆ ಮೃದು ಎಂಬ ಶಬ್ದದಿಂದ ಬಂದಿರುತ್ತದೆ. ಮೃದುತನ ಮಾರ್ಧವಂ ಅಂತ ಹೇಳ್ತಾರೆ. ಅಂದರೆ ಹೂವಿನ ಪಕಡೆಗೆ ನಾವು ಅಂತೇವೆ ಬಹಳ ಮೃದು ಇದೆ ಅಂತ ಹೇಳ್ತೇವೆ. ಅಂದರೆ ಯಾರ ಮನಸ್ಸಿನಲ್ಲಿ ಕ್ರೌರ್ಯ ಇರುವುದಿಲ್ಲವೋ ಅವರಿಗೆ ಮೃದು ವ್ಯಕ್ತಿ ಅಂತ ಹೇಳ್ತೇವೆ ನಾವು. ಮೆದುತನ ಅಥವಾ ಸೌಮ್ಯತೆ, ಅವರ ಮಾತುಗಳು ಮೃದುವಾಗಿರುತ್ತವೆ ಅಂತ ಹೇಳ್ತಾರೆ. ಜನರು ಕಠೋರ ಮಾತುಗಳ ಬಳಕೆಯು ಅಂಜಿಕೆ ಇಲ್ಲದೆ ಸ್ವಚ್ಛಂದವಾಗಿ ಬಳಸ್ತಾರೆ. ಯಾವಾಗ ಯಾರು ಏನ್ ಮಾತಾಡ್ತಾರ ಅನ್ನೋದು ಗೊತ್ತಿಲ್ಲ ರೀ. ಎದುರುಗಡೆನವ್ರು ಮನಸ್ಸು ನೋಯ್ತೇತೋ ಇಲ್ಲ ಅನ್ನೋದು ಗೊತ್ತಿರಂಗಿಲ್ಲ. ಚಾಯ್ವಾಲ ಅನ್ನೋದು, ಏನೇನಂತಾರ್ರಿ, ಚೋರ್ ಅನ್ನೋದು, ಎಷ್ಟು ಮೂರ್ಖತನ ಅದು. ಅದಕ್ಕಾಗಿ ದೊಡ್ಡ ವ್ಯಕ್ತಿಗಳಿಗೆ ನಾವು ಬೈದಿದ್ದೆ ಆದರೆ ನಮ್ಮ ಅಲ್ಪತನವನ್ನು ನಾವು ತೋರಿಸಿದ ಹಾಗೆ. ಅದಕ್ಕಾಗಿ ಮನುಷ್ಯನಾಗಿದ್ದವನು ಜಿಹ್ವಾಮೇ ಮಧುಮತ್ತಮ ಅಂತ ಹೇಳ್ತಾರೆ. ಎಷ್ಟು ನಿಮ್ದು ಮಾತಿನಲ್ಲಿ ಜೇನು ಸುರಿದಂತಾಗಿರಬೇಕು. ನಿಮ್ಮ ಮಾತಿನಿಂದಲೇ ನಿಮ್ಮ ಕುಲ ಹೇಳ್ತೈತಿ, ನಿಮ್ಮ ನಾಲಿಗೆ ನಿಮ್ಮ ಕುಲವನ್ನು ಹೇಳ್ತೈತಿ. ಕಠೋರ ಮಾತುಗಳನ್ನು ಆಡುವುದರಿಂದ ಮನುಷ್ಯ ತನ್ನ ಮರ್ಯಾದೆಯನ್ನು ಕಳ್ಕೊತಾನ, ಎದುರುಗಡೆ ಇದ್ದವ್ರದ್ದು ಮರ್ಯಾದೆ ತೆಗಿತಾನೆ. ಅದಕ್ಕಾಗಿ ಕಠೋರ ಮಾತುಗಳನ್ನು ಆಡಲಾಗದೆ ನೀವು ಯಾವಾಗಾದರೂ ಮೃದುವಾಗಿ ಮಾತನಾಡಬೇಕು. ಅದಕ್ಕಾಗಿ ಬದಾಮ ಎಷ್ಟು ತಾನು ಕಠೋರ ಇದ್ರೂ ಸಹಿತ ಒಳಗದ ಬೀಜ ಎಷ್ಟು ಮೆತ್ತಗಿರ್ತೈತಿ. ಹಾಗೆ ಮನುಷ್ಯನು ಕಠೋರ ಯಾವಾಗ ಆಗ್ಬೇಕಪ್ಪ ಅಂತ ಹೇಳಿದರೆ ಕೆಟ್ಟದಕ್ಕೆ ಕಠೋರ ಆಗ್ಬೇಕ್ರಿ. ಆದರೆ ಆಂತರಿಕದಲ್ಲಿ ಮೃದುತ್ವ ಇರಬೇಕು. ಹೀಗಾಗಿ ಒಂದೊಂದ್ಸಲ ಮಾತನ್ನು ಮೃದು ಇರ್ತಾವ್ರಿ, ಆದ್ರೆ ಅವ್ರದ್ದು ಚಲನ ಹೊಲನ ಭಾಳ ಕೆಟ್ಟಿರ್ತಾವ್ರಿ, ಅದು ಕಠಿಣ ರೀ. ಅತಿ ವಿನಯಂ ಚೋರ ಲಕ್ಷಣಂ ಅಂತನೂ ಅಂತಾರೆ. ಅತಿ ವಿನಯ ಮಾಡಿ ಆಮೇಲೆ ಅವ್ರು ನಮ್ಗೆ ಎಲ್ಲಿ ಧೋಕಾ ಕೊಡ್ತಾರ ಅನ್ನೋದು ಗೊತ್ತಾಗಂಗಿಲ್ಲ ರೀ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ ಚಾಲ್ ಬೋಲ್ ಬ್ರಾಹ್ಮಣಾಚಿ ಚಾಲ್ ಖಾಟ್ಕಾಚಿ ಅಂತ ಹೇಳ್ತಾರೆ. ಮಾತು ನೋಡಿದಷ್ಟು ಸಾಫ್ಟ್ ಅದಾವು, ಬ್ರಾಹ್ಮಣರಂದ ಇದ್ದಂಗ ಅದಾವು, ಆದರೆ ಕೃತಿ ಅವು ಕಟುಕರು ಇದ್ದಂಗ ಅದಾವು ಅಂತ. ವ್ಯಕ್ತಿಯನ್ನ ತಿಳ್ಕೊಳ್ಲಿಕ್ಕೆ ಬಹಳ ದಿನ ಹೋಗ್ತೈತ್ರಿ. ಪರಸ್ಪರ ಲಗ್ನ ಮಾಡ್ಕೊಂಡ್ರ ತಿಳ್ಕೊಂಡಿರಂಗಿಲ್ಲ ಅಂತ ಕೇಳೇನ್ರಿ ನಾನು, ಗೊತ್ತಿಲ್ಲ. ಹೆಂಡತಿ ನನ್ನ ಗಂಡ ತಿಳ್ಕೊಳ್ಳಿ ಅಂದ್ಕೊಂಡ್ಕೊಂಡಿರ್ತ ಅಂತ, ಗಂಡ ಹೆಂಡತಿ ನನಗ್ ತಿಳ್ಕೊಳ್ಳಿ ಅಂತೇಳಿ ಆಕೆ ಅವ್ನು ತಿಳ್ಕೊಳಂಗಿಲ್ಲ, ಅವ್ನು ತಿಳ್ಕೊಳಂಗಿಲ್ಲ. ಹಂಗ ನಾವು 25 ವರ್ಷ ಸೆಲೆಬ್ರೇಟ್ನು ಮಾಡ್ತೀವಿ. ಅದಕ್ಕಾಗಿ ಇಲ್ಲಿ ಹೇಳುವಂತಹ ಮಾರ್ಗವಮ್ಮ ಇದೆಯಲ್ಲ, ಯಾವಾಗಲೂ ಕೂಡ ಮಾತು ಮತ್ತು ಕೃತಿ ಅವು ಕೂಡುವಂತಾಗಿರ್ಬೇಕ್ರಿ, ಕೂಡಬೇಕು. ಮಾತಿನಂತೆ ನಡೆಯಬೇಕು, ನುಡಿದಂತೆ ನಡೆಯಬೇಕು. ಅಂದರೆ ಅದು ಮಾರ್ಗವಮ್ಮ. ಮೃದು ಮಾತುಗಳು ಇಲ್ಲದೆ ಇದ್ದಿದ್ದೆ ಆದರೆ ನಿಮಗೆ ಜನರಲ್ಲಿ ನೀವು ಎದ್ದು ಕಾಣಿಸ್ತೀರಿ, ಅಸಹ್ಯ ಅನ್ನೋದು ಗೊತ್ತಾಗ್ಬಿಡ್ತೈತಿ. ನಮ್ಮ ಮಾತನ್ನು ನೋಡ್ರಿ, ಇದು ನಾವು ಕೆರೆ ನೀರು ಕುಡಿಯೋರಿ, ದೊಮ್ಮಾಡಿ ಕೆರೆ ನೀರು ಕುಡಿತೇವ್ರಿ ನಾವು ಹುಬ್ಬಳ್ಳಿ ಜನ. ಹೀಗಾಗಿ ನಮ್ಮ ಮಾತು ಕಠೋರ ಅನ್ನಿಸ್ತಾವ್ರಿ ಬೆಂಗಳೂರು ಮಂದಿಗೆ. ಅವರು ಕಾವೇರಿ ನೀರು ಕುಡ್ದಾರ ನೋಡ್ರಿ. ಯಥಾಪಾನಿ ತಥಾವಾಣಿ ಅಂತ ಹೇಳ್ತಾರೆ. ಅಂದರೆ ಎಂತಹ ನೀರು ಕುಡಿತೇವಲ್ಲ ಅಂತಹ ಮಾತುಗಳು ಬರ್ತಾವೆ ಅಂತ ಹೇಳ್ತಾರೆ. ಅದಕ್ಕಾಗಿ ಧಾರವಾಡ ಭಾಷಾ ಅಂದ್ರೆ ಗೊತ್ತಾಗ್ಬಿಡ್ತೈತ್ರಿ. ಬೈದು ಮಾತಾಡಿದ್ರೆ ನಮಗೆ ಭಾಳ ಪ್ರೀತಿ ಮಾಡಾಕತ್ತಾರ ಅಂದಂಗ. ಆ ಉಡುಪಿ ಸೈಡ್ ಏನ್ ಮಾರಾಯ್ರಿ, ಏನ್ ಸ್ವಾಮಿ ಅಂತೇಳಿ ಚಂದ ಮಾತಾಡ್ತಾರ್ರಿ ಅವರು. ನಮ್ದು ಏನ್ ನೆನವೇ ಅಂತೇಳಿ ಮಾತಾಡ್ತು, ಯಪ್ಪ ಧಾರವಾಡದವ್ರು ಏನ್ರಿ ನೀವು ಅಂತಾರ್ರಿ ನಮಗೆ.
ಆದ್ರೆ ನಮ್ದು ಮಾತು ಕಟ್ಟೋರು ಇರ್ಬೇಕ್ರಿ. ಆದ್ರೆ ನಾವು ಹೃದಯದಿಂದ ಸಾಫ್ಟ್ ಅದೇವ್ರಿ ಎಲ್ಲ. ಅದಕ್ಕಾಗಿ ಮಾತುಗಳಿಗೆ ಕೋಟಿ ಮಾತುಗಳಿಹವು, ಮಾತಾಡೋ ಮನಕ್ಕೆ ಮಾತಿನಲ್ಲಿ ಸೋತವನೇ ಸರ್ವಜ್ಞ. ಎಂದಾದರೂ ಕಠೋರ ವಚನ ಆದ್ಕೊಳ್ಳಿ ಅಲ್ಲಿ ಜಗಳ ಶುರುನೂ ಆಗ್ಬಿಡ್ತದೆ. ನೀ ಏನ್ ದೊಡ್ಡವನು, ನಾನೇನ್ ದೊಡ್ಡವನು ಅಂತೇಳಿ. ಅವಾಗ ಯಾರು ಮಾತಾಡೋದನ್ನು ನಿಲ್ಲಿಸ್ತಾರ ನೋಡ್ರಿ, ಅವನು ಸರ್ವಜ್ಞರು. ಒಂದು ಉಪನಿಷತ್ತದೊಳಗೆ ಬೈಗಳ ಇಲ್ಲ ರೀ. 10 12 13 ಉಪನಿಷತ್ತು ಅಭ್ಯಾಸ ಮಾಡಿದ್ದೇನೆ. ಬ್ರಹ್ಮಸೂತ್ರ ಶಬ್ದಶಃ ಅಭ್ಯಾಸ ಮಾಡಿದ್ದೇನೆ. ಭಗವದ್ಗೀತಾ ಪೂರ್ಣ ಅಧ್ಯಯನ ಮಾಡಿದ್ದೇನೆ. ಎಲ್ಲೂ ಬೈಗಳ ಇಲ್ಲ ರೀ. ಆದ್ರೆ ಮಂದಿ ಹ್ಯಾಂಗ್ ಕಲ್ಕೊಂಡಾರ ಏನ್ರಿ? ಬೈಗಳದ್ದು ಡಿಕ್ಷನರಿ ಎಲ್ಲಿ ಸಿಕ್ಕೈತೆ ಏನ್ರಿ ಅವರು? ಅದಕ್ಕಾಗಿ ಹೇಳ್ತಾರೆ, ಮೃದು ಮಾತಿನಿಂದ ಎಲ್ಲರೂ ವಶರಾಗುತ್ತಾರೆ. ಅದಕ್ಕಾಗಿ ಮಾತಿಗೆ ಎಂತೆಂತಹ ಪಶು ಪಕ್ಷಿ ಪ್ರಾಣಿಗಳು ಸಹಿತ ನಮ್ಮ ವಶವಾಗುತ್ತಾರೆ. ಅದಕ್ಕಾಗಿ ಇನ್ನೊಬ್ಬರ ಕುಂದು ಕೊರತೆಯನ್ನು ಎತ್ತಿ ತೋರಿಸಲಾರದೆ, ಅವರ ಮನಸ್ಸನ್ನು ನೋಯಿಸಲಾರದೆ ಮಾತಾಡ್ಬೇಕು. ನೀವು ಹೇಳಬೇಕಂತ ನೇಮ ಇಲ್ಲ ರೀ. ಮತ್ತೆ ಕುಂದು ಕೊರತೆ ಹೇಳಂಗಿಲ್ಲ ಅಂತನೂ ಇಲ್ಲ ರೀ. ಅದನ್ನು ನೋಡಲು ಬಾರ್ದ್ರಿ. ಅದಕ್ಕಾಗಿ ಒಬ್ಬನಿಗೆ ನೋಡಕ್ಕೆ ಕರ್ಕೊಂಡು ಹೊಂಟಿದ್ರಂತ. ಪಾಪ ಅವಂಗ ಅಂಗಿ ಇದ್ದಿದ್ದಿಲ್ಲಂತ. ಇವನ ಅಂಗಿ ಕೊಟ್ಟ ಅಂತ. ಅಂಗಿ ಕೊಟ್ಟು ಕೂಡಲೇ ಅವ್ರಂದ್ರಂತ, ಹುಡುಗ ಚಲೋದನ್ರಿ ಅಂದ್ರಂತ. ಹುಡುಗ ಚಲೋದನ್ರಿ ಅದ ಅಂಗಿ ನಂದ್ರಿ ಅಂದ. ಅಯ್ಯೋ, ಒಂದು ಅಂಗಿ ಇಲ್ಲ ಅವ್ನ ಕಡೆ ಅಂಥವ್ನಿಗೆ ಹೇಳ್ಕೊಡುದಂತೆ. ಅದು ಮುರುಗಡೆನ ಆಗ್ಬಿಡ್ತಂತ್ರಿ. ಆಮೇಲೆ ಒಂದು ಧೋತ್ರ ಉಟ್ಕೊಂಡಿದ್ದ ಅಂತ್ರಿ ಅವ. ಆಮೇಲೆ ಅವನಿಗೆ ಹುಡುಗಗ ಚೇರ್ ಮೇಲೆ ಕುಡ್ಸಾಕತ್ತಿದ್ರಂತ. ಹೋಗಿ ಒರೆಸಿದ ಅಂತ್ರಿ. ಇವು ಎಷ್ಟು ದೊಡ್ಡ ಮನುಷ್ಯ ಬಂದಾನೇನು, ಚಲೋ ಅದಾನೇನು ಅಂತೇಳಿ ಅವ್ರೆಷ್ಟು ಒಂದು ಗೌರವದಿಂದ ನೋಡಾಕತ್ತಿದ್ರಂತ. ಯಾಕಪ್ಪ ಅಂದ. ಇಲ್ರಿ ಧೂಳ್ಗಿಳಿತೆ ನೋಡಿದೆ, ಅದು ಧೋತ್ರ ನಂದ್ರಿ ಅಂದ. ಅಂದರೆ ಇವ್ನಿಗೆ ಯಾರು ಮಾತಾಡಂದಿದ್ರಿ? ಅಸಂಬದ್ಧ ಮಾತುಗಳಿಂದ ಎಂತೆಂತಹ ತಪ್ಪುಗಳಾಗ್ತವೆ. ಅದಕ್ಕಾಗಿ ಮಾತು ಹೇಗಿರ್ಬೇಕನ್ನೋದು ನಾವು ಎಷ್ಟೋ ಸಲ ಬಸವಣ್ಣವ್ರದ್ದು ಹೇಳ್ತೇವ್ರಿ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಜಂಗಮ ಮೆಚ್ಚಿ ಹೌದ ಎನ್ನಬೇಕು ಅಂತೇಳಿ. ಅದಕ್ಕಾಗಿ ಮೃದುತನ ಅಂತ ಹೇಳಿದರೆ ಮಾತಿನಿಂದ ಅದು ಹೊರಹೊಮ್ಮುತ್ತದೆ ಮತ್ತು ಕೃತಿಯಿಂದಲೂ ಹೊರಹೊಮ್ಮುತ್ತದೆ. ಮಾತು ಮತ್ತು ಕೃತಿ ಎರಡೂ ಸಮ್ಮಿಶ್ರ ಆದರೆ ಮಾತ್ರ ಈ ಗುಣ ಇದ್ದವರು ಮಹಾನ್ ವ್ಯಕ್ತಿ ಅಂತೇಳಿ ನಾವು ತಿಳಿದುಕೋಬೇಕು. ಮುಂದೆ ಹೇಳ್ತಾರೆ, ಹ್ರೀ ಅಂತ ಹೇಳಿದರೆ ಒಂದು ವಿಶಿಷ್ಟ ಬಗೆಯ ಸಂಕೋಚ ಅಥವಾ ನಾಚಿಕೆ. ನಿಮ್ಮ ಬಗ್ಗೆ ಯಾರಾದರೂ ವರ್ಣಿಸಿದರೆ ತಲೆ ತಗ್ಗಿಸ್ಬೇಕ್ರಿ. ಹೆಂಗೆ ಕಾಲರ್ ಮಾಡ್ಕೋಬಾರ್ದು ನೋಡಿ. ನನ್ನ ಬಗ್ಗೆ ಯಾರಾದರೂ ಪ್ರಶಂಸನೆ ಮಾಡಿದ್ದೇ ಆದರೆ ನಾವು ಅದಕ್ಕೆ ಯೋಗ್ಯರೇ ಅಲ್ಲರಿ. ಆದರೂ ನಿಮ್ಮ ದೊಡ್ಡತನ ಅಂತೇಳಿ ಮನುಷ್ಯ ನಾಚಬೇಕಂತ ಹೇಳ್ತಾರೆ. ಎದಕ್ಕಂತ ಹೇಳಿದರೆ ಅರ್ಹತೆ ಇದ್ದ ವ್ಯಕ್ತಿ ಯಾವಾಗಲೂ ಕೂಡ ತನ್ನ ಬಗ್ಗೆ ತಾನು ಹೇಳ್ಕೊಳಂಗಿಲ್ಲ ರೀ. ಸ್ವಲ್ಪ ನಾಚಿಕೆ ಇರಬೇಕಿಲ್ಲ ಇಲ್ರಿ. ಅದಕ್ಕಾಗಿ ಜೀವನದಲ್ಲಿ ನಾಚಿಕೆ ಇದು ಕೂಡ ಒಂದು ಮಾನವೀಯ ಮೌಲ್ಯ ರೀ. ಹುಡುಗಿಗ್ರಿ 16 ಸಿಂಗಾರ ಕರಕೆ, 16 ಶೃಂಗಾರ ಅಂತ ಹೇಳ್ತಾರೆ. ಮೆಹಂದಿ ಹಚ್ಚೋದು, ತಲೆ ಬಾಚೋದು, ಸೀರೆ ಉಟ್ಕೋ 16 ಸೌಂದರ್ಯವನ್ನು ಹೊರಹೊಮ್ಮುವಂತೆ ಮಾಡ್ತಾರಂತ ಹೇಳ್ತಾರೆ. 15 ಮಾಡಿದ ನಂತರ ಆ ಹುಡುಗಿಗೆ ಅವ್ರು ಹೇಳ್ತಾರ್ರಿ, ಥೋಡಾ ಸಿರ್ ಝುಕಾವ್ ಅಂತಾರೆ ಅವ್ರು. ಆಕೆ ನಾಚ್ಬೇಕ್ರಿ. ಆಕಿನ ಕಣ್ಣು ಕೆಳಗಾಗ್ಬೇಕು. ಆಕೆ ಏನಿಲ್ಲ ಹಿಂಗೆ ಹೋಗಾಕತ್ತಂದ್ರೆ ಏನು ಗಂಡು ಬೀರಿದ ಆಡಕ್ಕೆ ಅಂತಾರೆ. ಆಮೇಲೆ ಅದಕ್ಕೆ ದೇವ್ರ ಹತ್ರ ಬೇಡ್ಕೋತಾರೆ, ಶ್ರೀಯಾದೇಯಂ ಹ್ರಿಯಾದೇಯಂ ಭಿಯಾದೇಯಂ ಸಂವಿಧಾದೇಯಂ ಅಥ ಯದಿತೆ ಕರ್ಮ ವಿಚಿಕಿತ್ಸಾವಾ ವೃತ್ತ ವಿಚಿಕಿತ್ಸಾವಾ ಸ್ಯಾತ್. ಶಾಸ್ತ್ರ ಹೇಳ್ತೈತ್ರಿ, ನನಗೆ ನಾಚಿಕೆನೂ ಕೊಡಂತೇಳಿ ದೇವ್ರ ಹತ್ರ ಬೇಡ್ಕೋಬೇಕ್ರಿ. ಶ್ರೀಯಾದೇಯಂ ಭಿಯಾದೇಯಂ ಹೆದರ್ಕಿನೂ ಇರ್ಬೇಕ್ರಿ ಮನುಷ್ಯಾಗ. ನಾ ಏನಾದರೂ ತಪ್ಪು ಕೆಲಸ ಮಾಡಿದರೆ ಅದಕ್ಕೆ ಶಿಕ್ಷೆ ನನಗೆ ಆಗುತ್ತದೆ ಎನ್ನುವಂತಹ ಭಯ ಇದ್ದಿದ್ದೆ. ಆದರೆ ಯಾರೂ ತಪ್ಪು ಮಾಡಂಗೇ ಇಲ್ಲ ರೀ. ಭಯದಿಂದ ಮನುಷ್ಯ ಸರಿಯಾದ ಮಾರ್ಗದಲ್ಲಿ ಹೋಗ್ತಾನೆ.
ಭಯ ಇಲ್ಲದೆ ಇದ್ದಿದ್ದೆ ಆದರೆ ಲಜ್ಜೆಗೆಟ್ಟುತ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ಲಜ್ಜಾ, ರೀ ಅಂದರೆ ಲಜ್ಜಾ ಅಥವಾ ನಾಚಿಕೆ. ಅದಕ್ಕಾಗಿ ಇನ್ನೊಬ್ಬರದನ್ನು ತೆಗೆದುಕೊಳ್ಳಲಿಕ್ಕೆ ನಮಗೆ ನಾಚಿಕೆ ಬರಬೇಕ್ರಿ, ಕೆಟ್ಟದಾಗಿ ಮಾತನಾಡಲಿಕ್ಕೆ ನಾಚಿಕೆ ಬರಬೇಕ್ರಿ, ಅವಾಚ್ಯ ಶಬ್ದಗಳನ್ನು ನಾನು ಪ್ರಯೋಗ ಮಾಡಲಿಕ್ಕೆ ನಾಚಿಕೆ ಬರಬೇಕು. ಅದಕ್ಕಾಗಿ ಇನ್ನೊಬ್ಬರ ಕಡೆಯಿಂದ ಲಂಚ ತಗೊಳಕ್ಕೂ ನಾಚಿಕೆ ಬರಬೇಕು. ಅಂದರೆ ಮಾತ್ರ ಜೀವನದಲ್ಲಿ ಅವನು ಶ್ರೇಷ್ಠ ವ್ಯಕ್ತಿ ಅನಿಸ್ಕೊತಾನೆ. ಅದಕ್ಕಾಗಿ ಮುಂದೆ ಹೇಳ್ತಾರೆ ಅಚಾಪಾಲಂ, ಅಚಾಪಲ್ಯಂ ಆತೇನ್ರಿ. ಅಚಾಪಲ್ಯ ಅಂತ ಹೇಳಿದರೆ ಚಾಪಲ್ಯ ಇಲ್ಲದೆ ಇರೋದು, ಎಚ್ಚರದ ಜೀವನ. ಎಚ್ಚರದಲ್ಲಿ ಎಚ್ಚರನಾಗೋ ತಮ್ಮ ಅಂತಾರೆ. ಇದು ಎಚ್ಚರಾವಸ್ಥೆಯೂ ಕೂಡ ಮಿಥ್ಯೆ ಆದರೆ ನಾವು ಇದಕ್ಕೆ ಪ್ರಾಧಾನ್ಯತೆ ಕೊಟ್ಟೇವು ಅಂತೇಳಿ ಇದು ಸತ್ಯ ಅಂತ ಇದ್ದೇವೆ. ಶಾಸ್ತ್ರ ಪ್ರಕಾರ ನೋಡಿದ್ದೇ ಆದರೆ ವ್ಯಾವಹಾರಿಕ ಜಗತ್ತು ಕೂಡ ಮಿಥ್ಯ, ಪ್ರಾತಿಭಾಸಿಕ ಮೇಲೂ ಮಿಥ್ಯ, ಪಾರಮಾರ್ಥಿಕ ಒಂದೇ ಸತ್ಯ. ಆ ಪಾರಮಾರ್ಥಿಕ ಸತ್ಯವನ್ನು ತಿಳಿದವರು ಈ ವ್ಯಾವಹಾರಿಕ ಜಗತ್ತನ್ನು ಮಿಥ್ಯ ಅಂತ ಹೇಳ್ತಾರೆ. ಅದಕ್ಕಾಗಿ ವಿಶ್ವಂ ಪಶ್ಯತಿ ಕಾರ್ಯಕಾರಣತೆಯ ಸ್ವಸ್ವಾಮಿ ಸಂಬಂಧತಃ ಶಿಷ್ಯಾಚಾರತೆಯ ತಥೈವ ಪಿತೃ ಪುತ್ರಾದಾತ್ಮನಾ ವೇದತಃ ಸ್ವಪ್ನೆ ಜಾಗೃತಿ ವಾಯ ಏಷಃ ಮಾಯಾ ಪರಿಭ್ರಾಮಿತಃ ತಸ್ಮೈ ಶ್ರೀ ಗುರುಮೂರ್ತಯೇ ನಮೈದಂ ಶ್ರೀ ದಕ್ಷಿಣಾಮೂರ್ತಯೇ. ಇದರಲ್ಲಿ ಹೇಳ್ತಾರೆ ವಿಶ್ವಂ ಪಶ್ಯತಿ ಅಂತ ಹೇಳಿದರೆ ಜಾಗೃತದ ಜಗತ್ತಿನಲ್ಲಿ ಮಾತ್ರ ಗುರು ಶಿಷ್ಯ, ತಂದೆ ಮಗ, ಸೇವಕ ಮತ್ತು ಮಾಲಕ ಹೀಗೆ ಭೇದಗಳಿದ್ದಾವೆ. ಮಲಗಿದ ಮೇಲೆ ಯಾರ್ಯಾರ್ರಿ? ಯಾರ ಸಂಬಂಧ ಇಲ್ಲ ರೀ, ನೀನ್ಯಾರೋ ನಾನ್ಯಾರೋ. ಅಯ್ಯ ಸತ್ಯ ಅಲ್ಲದ ಸತ್ಯ ಯಾವುದು? ತ್ರಿಕಾಲ ಅಬಾಧಿತತಿ ಸತ್ಯ. ಕನಸಿನಲ್ಲಿ ಹೋದ ಮೇಲೆ ನಮ್ಗೆ ಇಲ್ಲಿನ ಜಗತ್ತಿಂದ ಯಾವುದೂ ನಮಗೆ ಸಂಬಂಧನೇ ಇಲ್ಲ. ಹಾಗಾದರೆ ಅವ್ರು ಹೇಳ್ತಾರೆ ಸ್ವಪ್ನವೂ ಕೂಡ ಹೇಗೆ ಮಿಥ್ಯೆ ಆಗಿದೆಯೋ ಜಾಗೃತವೂ ಅಷ್ಟೇ ಮಿಥ್ಯೆ ಆಗಿದೆ ಅಂತೇಳಿ ನನ್ನ ಸದ್ಗುರು ನನಗೆ ತೋರಿಸಿಕೊಟ್ಟಿದ್ದಕ್ಕೆ ಅವರು ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು. ಅದಕ್ಕಾಗಿ ನಾವು ಹೇಳ್ತಾರೆ ಎಚ್ಚರಾವಸ್ಥೆಯಲ್ಲಿ ಎಚ್ಚರನಾಗೋ ತಮ್ಮ ಅಂತಾರೆ ಅವರು. ನಾವು ಇದೇ ಸತ್ಯ ಅಂತ ತಿಳ್ಕೊಂಡಿದ್ದೇವ್ರಿ, ಇದೂ ಕೂಡ ಮಿಥ್ಯಾನದರಿ. ಯಾವಾಗ ಎಲ್ಲಿ ತನಕ ಅಂತ ಹೇಳಿದರೆ ಹೇಗೆ ಬೆಳಿಗ್ಗೆ ಎದ್ದ ಸಂಜೀತದ ಎಲ್ಲ ಮಿಥ್ಯ ಆಗುತ್ತದೆಯೋ ಹಾಗೆಯೇ ನಾ ಸತ್ತ ನಂತರ ಇದು ಯಾವುದು ಮಿಥ್ಯಾನರಿ. ಎಷ್ಟು ಮಂದಿದ ಅಜ್ಜ ತಾತ ಮುತ್ತಜ್ಜ ಅದಾರ್ರಿ? ಯಾರಿಲ್ಲ ರೀ, ಹೋಗೋರಲ್ಲಿ ಎಲ್ಲ ಮಿಥ್ಯ ಇದ್ರು ಅನ್ನೋದು ಸಹಿತ ಗೊತ್ತಾಗಂಗಿಲ್ಲ ನೋಡ್ರಿ. ಅಜ್ಜ ಮೇಲ ಪಂಜ ಮೇಲ ಮೇಲತ ಮೇಲತ ಮಸನತ ಗೇಲ ಅಂತಾರ್ರಿ ಅವರು. ಮುತ್ತಜ್ಜ ಸತ್ತ, ಅಜ್ಜ ಸತ್ತ, ಅಪ್ಪ ಸತ್ತ, ಎಲ್ಲಾರು ಸಾಯ್ಕೊಂತ ಎಲ್ಲಿ ಹೋಗ್ತಾರೆ? ಮಸಣಕ್ಕೆ ಹೋಗ್ತಾರೆ ಎಲ್ಲಾರು. ಇದ್ರೂ ಸಹಿತ ಇರೋ ತನಕ ಭಾರಿ ನಾನು ನಂದು ಎಷ್ಟು ದುಃಖ ರೀ. ಇದು ಮಿಥ್ಯಾ ಅಂದ್ರೆ ಎಷ್ಟು ಆನಂದ ನೋಡ್ರಿ. ಅವಾಗ ಎಚ್ಚರದೊಳಗ ಆ ಮನುಷ್ಯ ಎಚ್ಚರನಾಗ್ತಾನೆ. ಅವಾಗ ಅವನಲ್ಲಿ ಚಾಪಲ್ಯತನ ಇರುವುದಿಲ್ಲ, ಅಚಾಪಲ್ಯತನ ಇರುತ್ತದೆ. ಹೇಗೆ ಅಂತ ಹೇಳಿದರೆ ಎಚ್ಚರದ ಜೀವನವನ್ನು ನಡೆಸುವಂತ ಹೇಳ್ತಾರೆ. ಎಚ್ಚರದ ಜೀವನ ಅಂತ ಹೇಳಿದರೆ ಯಾವ ಪ್ರಯೋಜನ ಉದ್ದೇಶ ಇಲ್ಲದೆ ವಾಕ್ ಪಾಣಿ ಪಾದ ಮುಂತಾದಗಳ ಚಟುವಟಿಕೆಗಳನ್ನು ತೊಡಗಿಸದೇ ಇರುವುದು. ಪ್ರಯೋಜನ ಇಲ್ಲದ ಮಾತಾಡ್ತೇವಿಲ್ರಿ, ಬಂದಿದ್ದಲ್ಲ ಹೋಗಿದ್ದಲ್ಲ ಹಾಳು ಹರಟಿ ಹೊಡ್ಕೊಂಡು ಕೊಡೋದು, ಬಂದಿದ್ದಲ್ಲ ಹೋಗಿದ್ದಲ್ಲ ಎಷ್ಟು ಸೀರಿಯಲ್ ನೋಡೋದು, ಏನು ಉಪಯೋಗ ಇಲ್ಲ. ಎಷ್ಟು ಸಿನಿಮಾ ನೋಡ್ಯವು, ಎಷ್ಟು ಸೀರಿಯಲ್ ನೋಡ್ಯವು, ಯಾರ್ಯಾರು ನೆನಪಿಲ್ಲ ರೀ. ಅದಕ್ಕಾಗಿ ಅವ್ರು ಹೇಳ್ತಾರೆ ಯಾವ ಪ್ರಯೋಜನದ ಉದ್ದೇಶ ಇಲ್ಲದೆ ಕಣ್ಣು ಕಿವಿ ಮೂಗು ನಾಲಿಗೆ ಇವನ್ನೆಲ್ಲ ಯೂಸ್ ಮಾಡಬಾರ್ದು, ಅದರಿಂದ ನಮ್ಮ ಅಂತಃಶಕ್ತಿ ಕ್ಷಯಿಸುತ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಇದು ಒಂದ್ಸಲ ನೀವು ಗುರುತಿಸಿದ್ದೆ ಆದರೆ ನಮ್ಮಲ್ಲಿರುವಂತಹ ತಪ್ಪನ್ನು ಕೂಡ ನಾವು ಗುರುತಿಸ್ಲಿಕ್ಕೆ ಶುರು ಆಗ್ತೈತಿ. ಕುಂತಲ್ಲೇ ನಾವು ಒಬ್ಬರ ಹಿಂಗೆ
ಒಟ್ಟು ಏನೋ ಒಟ್ಟು ಮಾಡ್ತಾ ಇರೋದು. ಕೈ ಕಾಲು ಅಲ್ಗಾಡಿಸೋದು, ಇಲ್ಲಂದ್ರೆ ಹಿಂಗೆ ಮೂಗಾಗಿ ಹಿಡಿದ ರೊಕ್ಕ ಎಣಿಸ್ಕೊಂಡು ಕೊಡೋದು, ಏನೇನೋ ಒಟ್ಟು ಮಾಡ್ತಾ ಇರ್ತಾರೆ. ಹೋಗ್ತಾ ಗಾರ್ಡನ್ನಲ್ಲಿ ಎಲೆಗಳನ್ನು ಹರಿಯೋದು, ಅಥವಾ ಕಾಲಿನಲ್ಲಿ ಏನಾದರೂ ಬಿದ್ದಿದ್ದೆ ಆದರೆ ಹಂಗೆ ಒದ್ಕೊಂಡು ಹೋಗೋದು. ಯಾರ ಮಕ್ಕಳು ಹೋಗ್ತಿದ್ರೆ ಅವ್ರಿಗೊಂದು ಸ್ವಲ್ಪ ಬಡಿದು ಹೋಗೋದು. ಒಟ್ಟು ಅವ್ರ ಕೈಕಾಲು ಸುಮ್ಮನೆ ಕೊಡೋಂಗಿಲ್ಲ. ಒಟ್ಟು ಏನಾದರೂ ಉದ್ಯೋಗದಿಂದ ಬಡಿಗೆ ಆಗಿದ್ದಂಗೆ. ಅದಕ್ಕಾಗಿ ಮಾತನಾಡಬೇಕಾದರೂ ಸಹಿತ ಮಾತನಾಡಲಿಕ್ಕೆ ಪರಾಪಶ್ಯಂತಿ ಮಧ್ಯಮ ವೈಖರಿ, 4 ದ್ವಾರಗಳು ದಾಟ ಬರ್ಬೇಕಂತಾರೆ ಅವರು. ಇದು ಹೇಳಿದ್ರೆ ಚಲೋ, ಹೇಳಿಲ್ಲಂದ್ರೆ ಚಲೋ. ಎಷ್ಟು ನಾವು ಅದನ್ನು ಎಚ್ಚರದಿಂದ ಅದನ್ನು ಗುರುತಿಸ್ಲಿಕ್ಕೆ ಶುರು ಮಾಡಿದರೆ ಬ್ಯಾಡ್ ಬಿಡ್ ಅಂತಲೇ ಬರ್ತೈತಿ. ನಮ್ಮ ಮಾತು ಎಷ್ಟು ಉಪಯೋಗ ಅಷ್ಟೇ ಉಪಯೋಗಿಸ್ಬೇಕ್ರಿ. ಇಲ್ಲದೆ ಹೆಚ್ಚಿಂದ ಉಪಯೋಗಿಸಿದ್ರೆ ನಮ್ದು ಎನರ್ಜಿ ಇದು ಖರ್ಚಾಗ್ತಾ ಹೋಗ್ತೈತೆ ಅಂತೇಳಿ. ಅದಕ್ಕಾಗಿ ಜಾಗರೂಕತೆ ಜೀವನ ನಡೆಸುವುದು ಎಂದರೆ ನಾವು ಯಾವುದಕ್ಕೂ ಆತುರ ಪಡಲಾರದೆ ಸಮಾಧಾನದಿಂದ ಮನಸ್ಸಿನಲ್ಲಿ ನಾವು ಸಮತ್ವವನ್ನು ತಂದುಕೊಳ್ಳಬೇಕು ಅಂತಾರೆ. ಸಿಡಿ ನುಡಿಯ ಮುಂದೆ ನುಡಿಯದಿರುವುದೇ ಉತ್ತಮ. ಮಾತಾಡ್ಬಿಡೋದು, ಮನ್ಸಿಗೆ ಬಂದಿದ್ದೆಲ್ಲ ಮಾತಾಡೋದು. ಏನು ಮಾತಾಡ್ತಾರ್ರಿ ಅವನ್ನೆಲ್ಲ? ಸುಳ್ಳು ಮಾತಾಡೋರು ಯಾರ್ರಿ? ಸುಳ್ಳು ಮಾತಾಡೋರು ಅದಾರಲ್ಲ, ನಿಮ್ಗೆ ಅದನ್ನು ಕೊಡ್ತೇನೆ ಇದನ್ನು ಕೊಡ್ತೇನೆ ಆಮೇಲೆ ಹೇಳ್ಬಿಡೋದ್ರಿ. ನಮಗೆ ತರಿಸಿ ವರ್ಷಕ್ಕೆ 75,000 ಏನೋ ಹಾಕ್ತೇನೆ ಅಂದಿದ್ದಾರೆ. ಹಾಕ್ಯಾರೇನ್ರಿ? ಇವು ಹುಚ್ಚುಗಳು ಹಾಕ್ತಾರೆ ಅವಾಗ ಓಟ್. ಸುಳ್ಳು ಮಾತನಾಡುವವರ ಮೋಡಿಗೆ ಬಲಿ ಪಶು ಆಗಬಾರ್ದು. ಅವ್ರು ಮಾತಾಡ್ತಾರೆ, ಅವ್ರು ಮಾತಾಡೋಕೆ ಮೈಕ್ ಇಟ್ಟಿರ್ತಾರೆ. ಈ ಮೈಕ್ ಅಂದ್ರೆ ಮೈಕಾಸುರ್ರಿ, ಸಿಕ್ಕೆತ್ತರಿ ಅಂತೇಳಿ ಏನು ಬೇಕದು ಮಾತಾಡೋದ್ರಿಪ್ಪ. ಅದಕ್ಕಾಗಿ ಹೇಳ್ತಾರೆ, ಆದಷ್ಟು ನಮ್ಮ ಮಾತುಗಳಲ್ಲಿ ಚಾಪಲ್ಯ ಇರಬಾರ್ದು. ಬಹಳ ಅಂದರೆ ಅತಿಶಯೋಕ್ತಿ. ನಾಲ್ಗಿ ಚಾಪಲ್ಯದಿಂದ ತಿನ್ನೋದು ಮಾಡ್ತೇವ್ರಿ, ಮಾತಾಡೋದು ಮಾಡ್ತೇವ್ರಿ. ನಾವು ತಿಂತೇವೆ ಎಷ್ಟು ತಿಂತೇವೆ ಅನ್ನೋದು ಲೆಕ್ಕ ಇಲ್ಲ ನಮಗೆ. ಅವು ಡೆನಿಸನ್ ಪ್ರೆಸಿಡೆಂಟ್, ಗೋಕುಲ್ ಗಾರ್ಡನ್, ಅವು ದೊಡ್ಡ ಹೋಟೆಲ್ನಾಗ ಒಬ್ಬೊಬ್ಬರು ಮಗಳಿರ್ತಾರೆ, ದೊಡ್ಡ ಅಧಿಕಾರಿಗಳ ಮಕ್ಕಳದ್ದು ಮದುವೆ ಆಗಿರ್ತೈತಿ. ಅಲ್ಲಿ ಅವ್ರದ್ದು ವೆರೈಟಿ ಇಟ್ಟಿರ್ತಾರ್ರಿ. ನಮ್ಗೆ ಹೊಟ್ಟಿಗೆ ಹತ್ತುದು ಎಷ್ಟು ರೀ, ಅಷ್ಟು ತೊಗೊಂಡ್ರೆ ಸರಿದು ಬಿಡ್ಬೇಕ್ರಿ. ಇಲ್ಲ ತಡಿ ಅಂತೇಳಿ ಎಲ್ಲ ನಿಡಿಸ್ಕೊಳ್ಳೋದ್ರಿ. ಹಂಗೆ ನಿಡಿಸ್ಕೊಂಡು ಮತ್ತೆ ಬೇರೆಯವ್ರು ಏನೇನು ನಿಡಿಸ್ಕೊಂಡಾರ ಅಂತ ಮತ್ತೆ ನೋಡೋದ್ರಿ. ತಿಂತೇವೋ ಇಲ್ಲ ಗೊತ್ತಿಲ್ಲ ರೀ. ಅವರು ಏನ್ರಿ 10 ಗಂಟೆಯಿಂದ ಊಟ ಶುರು ಮಾಡ್ತಾರೆ. 10 ಗಂಟೆಗೆ ತಿನ್ಬೇಕು ಯಾವಾಗ, ಮನೆಗೆ ಹೋಗ್ಬೇಕು ಯಾವಾಗ, ಮಲಗಬೇಕು ಯಾವಾಗ. ಮಧ್ಯಾಹ್ನದ ಇಟ್ಟರೆ ತಿನ್ಬೋದು ಬಿಡ್ರಿ, ಹೋಗ್ಲತ್ತ ಏನಾರ ಆಗಲಿ. ಆಮೇಲೆ ಮತ್ತೆ ಸಿದ್ಧಾಮಠಕ್ಕೆ ಬಂದು 1-2 ರೌಂಡ್ ಹೊಡೆದು ಹೋದ್ರೆ ಒಂದು ಸ್ವಲ್ಪ ಕರಗಿತ್ತು. ಹೋಗಿ ಇಲ್ಲಿ ತನಕ ಕಂಠ ಪೂರ್ತಿ ತಿಂದ್ರೆ ಗತಿ ಏನಾಗ್ಬೇಕ್ರಿ? ಅದು ನಾಲ್ಗಿ ಚಾಪಲ್ಯ ರೀ. ಅದು ಮನಸ್ಸು ಭಾಳ ಹೊಲಸ್ರಿ. ತಿನ್ನ ಏನಾಗಂಗಿಲ್ಲ, ಮತ್ತೆ ಯಾವಾಗ ತಿನ್ನಿಸಿ ಸರಿಯಾಗಿ ಮಾಡ್ತೈತಿ. ಅದಕ್ಕಾಗಿ ಇಲ್ಲಿ ನಮ್ಮ ಅಂತರಾತ್ಮವನ್ನು ಕಂಡುಕೊಳ್ಳುವುದಕ್ಕೆ ಕೆಲವು ನಿಯಮಗಳನ್ನು ಹಾಕಿಕೊಳ್ಳಬೇಕು, ಅಭ್ಯಾಸ ಮಾಡಬೇಕಾಗ್ತೈತ್ರಿ. ಅಭ್ಯಾಸೇನ ವೈರಾಗ್ಯ ಅಂತಿದ್ರೆ ಋತ ಉಪವಾಸಾದಿಗಳಿಂದ. ಇವತ್ತು ಶಿವರಾತ್ರಿ ನಾವೇನು ತಿನ್ನಂಗಿಲ್ಲ ರೀ, ಇವತ್ತು ಸೋಮವಾರ ನಾವು ಮಾತಾಡಂಗಿಲ್ಲ ರೀ, ಮೌನ ಋತದಲ್ಲಿ ಇದ್ದೇವ್ರಿ. ಮೌನ ಮಾಡ್ಬೇಕಂದ್ರೆ ಭಾಳ ಕಷ್ಟ ಅದ ರೀ. ಅದು ನಾಲ್ಗೆ ಯಾವಾಗ ಪಟ್ಟಲ್ಲಿ ಮಾತಾಡ್ತೈತೆ ಅನ್ನೋದು ಗೊತ್ತಿಲ್ಲ. ನೀವು ಬೈದು ಸಹಿತ ಸುಮ್ಮನೆ ಕೊಡ್ಬೇಕು ನೋಡ್ರಿ. ಇವತ್ತು ಮೌನ ಋತ ಅದ, ನಡೀರಿ ಇವತ್ತು ಪರೀಕ್ಷಾ ತಗೊಳ್ಳೋಣ. ಕರೆಕ್ಟ್ ದುಷ್ಟ ಮಂದಿ ಭಾರಿ ಇವ್ರು ಏನ್ರಿ ಪರೀಕ್ಷಕರು ಆಗ್ತಾರ್ರಿ. ಎಲ್ಲರೂ ಮಾತಾಡೋದನ್ನು ನಿಲ್ಲಿಸಿದ್ರೆ ಅವಾಗ ಎಂತೆಂತಹ ಕಠಿಣ ಪ್ರಸಂಗ ಬರ್ತಾವ್ರಿ. ಅದಕ್ಕಾಗಿ ಗಾಂಧೀಜಿ ರೀ ಮೌನದಿಂದ ಇರ್ತಿದ್ರಂತ, ಆದ್ರೆ ಪಾಟಿ ಇಟ್ಕೊಂಡು ಕೊಡ್ತಿದ್ರಂತ್ರಿ. ಅವ್ರು ಪಾಟಿನೂ ಹಿಡ್ಕೋಬಾರ್ದ್ರಿ. ಬಾಯಿ ಮುಚ್ಚಿದ್ರೆ ಅವಾಗ ಗೊತ್ತಾಗ್ತೈತ್ರಿ. ಏನು ನಾ ಮಾತಾಡಲಿಲ್ಲ ಅಂದ್ರೆ ಏನು ಜಗತ್ತು ಮುಳುಗಿ ಹೋಗಂಗಿಲ್ಲ ರೀ. ನನ್ನ ಮಾತಿನಿಂದ ಏನು ನಡೆಯೋದ್ರೊಳಗೆ ಅಷ್ಟ್ರಾಗನ ಅದ ರೀ. ಅದಕ್ಕಾಗಿ ಮಾತುಗಳಿಗೆ ಕೋಟಿ ಮಾತುಗಳಿಗೆ ಅವು
ಮಾತಾಡು ಮನಕ್ಕೆ, ಮಾತಿನಲ್ಲಿ ಸೋತವನೇ ಸರ್ವಜ್ಞ ಅಂತಾರ್ರಿ ಅವರು. ಬಡ 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 ಮಾತನಾಡಿದ್ದೇ ಆದರೆ ಅವ್ರಿಗೆ ಬೆಲೆ ಇರಂಗಿಲ್ಲ ರೀ ಆ ಮಾತಿಗೆ. ಯಾವಾಗ ತೂಕದ ಮಾತು ಇರ್ಬೇಕ್ರಿ ಅವು, ಅದಕ್ಕೆ ಬೆಲೆ ಬರಬೇಕು. ಅದಕ್ಕಾಗಿ ಇಲ್ಲಿ ಭಗವಂತಿಲ್ಲಿ ಹೇಳ್ತಾ ಇದ್ದಾನೆ, ನಾವು ಅಭ್ಯಾಸ ಮತ್ತು ಋತಗಳಿಂದ ಅಚಾಪಲ್ಯ ಸಾತ್ವಿಕ ಮನಸ್ಸಿಗೆ ತೀರ ಸ್ವಾಭಾವಿಕವಾಗಿರುತ್ತದೆ. ಆದ್ದರಿಂದ ಮನುಷ್ಯನಾಗಿದ್ದವನು ಸಾತ್ವಿಕನಾಗಿದ್ದೇ ಆದರೆ ಆ ಸಾತ್ವಿಕ ವ್ಯಕ್ತಿ ಕಡಿಮೆನ ಮಾತಾಡ್ತಾರೆ, ಹೆಚ್ಚಿಗೆ ಮಾತಾಡಕ್ಕೆ ಹೋಗಂಗಿಲ್ಲ ರೀ. ಮಾತು ಕೊಟ್ಟು ಮುತ್ತು ಹೊಡೆದ್ರು ಹೋತು, ಮಾತಾಡಿದ್ರು ಹೋತು. ಕೊಡ್ತೇನೆ ತಗೋರಿ ಅಂದಿದ್ದಾರೆ. ಯಾರೋ ಒಬ್ಬನ ಹರಿದ್ವಾರ ಹತ್ರ ಒಬ್ಬನು ಹೋಗಿರ್ತಾನ್ರಿ, ಗಂಗಾ ಸ್ನಾನ ಮಾಡ್ತಾನ. ಮಾಡಿದ ಕೂಡಲೇ ಅಲ್ಲಿ ದೇವ್ರು ಅಂತಾನ, ಇವ್ನು ಗಂಗಾ ಸ್ನಾನ ಮಾಡ್ಯಾನ, ಯಾವಾಗೂ ಯಾವುದೇ ತೀರ್ಥಕ್ಷೇತ್ರ ಹೋದ್ರೆ ದಾನ ಪುಣ್ಯ ಮಾಡ್ಬೇಕ್ರಿ. ಅವಾಗ ಭಗವಂತನ ಸಾಕ್ಷಾತ್ ಬಂದವನಂತಾನ, ನೋಡಪ್ಪ ನೀ ಗಂಗಾ ಸ್ನಾನ ಮಾಡಿದಿ, ತೀರ್ಥಕ್ಷೇತ್ರ ಬಂದು ಒಂದು ಸ್ವಲ್ಪ ದಾನ ಮಾಡು ಅಂತ ಹೇಳ್ತಾನೆ. ಎಲ್ಲಿ ದಾನವಪ್ಪ, ನಾನು ನಾ ಎಲ್ಲೇ ಸ್ನಾನ ಮಾಡ್ತೇನೆ ಅಂತ ಅಂದು ಸುಳ್ಳ. ಇಲ್ಲ ನಿಮ್ಗೆ ಇವತ್ತ ನೋಡಿ ನಾನು, ನೀ ದಾನ ಕೊಡಬೇಕಂತ ಹೇಳ್ತಾನೆ. ಅವನು ಇಲ್ಲ ಅಂತ, ಹೋಗ್ಲಿ ಬಿಡಪ್ಪ, ನಾನು ಒಂದ್ಸಲ ಕೊಡ್ತೇನಂತ ಹೇಳಿ, ಬರೀ ವಾಗ್ದಾನ ಮಾಡಿ ಸಾಕು ಅಂತಾನಂತ. ಅಂದ್ಕೊಳ್ಳಿ ಕೊಡ್ತೇನೆ ತಗೋ ಅಂತ ಹೇಳ್ತಾನೆ, ವಾಗ್ದಾನ ಮಾಡಿಬಿಡ್ತಾನೆ. ಕೊಡ್ತೇನೆ ತಗೋ ಅಂದ್ಕೊಳ್ಳಿ ಅವನಂತ ಸ್ನಾನ ಮಾಡಿದ್ದವನಂತ, ನಾ ಯಾವಾಗ ಮತ್ತೆ ಬರಬೇಕು, ಇವನು ಯಾವಾಗ ನಾನು ಸಿಗ್ಬೇಕು, ಕೊಡ್ತೇನೆ ಅಂದೆ ತಗೋ ಅಂತೇಳಿ ಸುಮ್ಮನೆ ಇದ್ದು ಬಿಡ್ತಾನೆ. ಮನೆಗೆ ಹೋಗ್ತಾನ್ರಿ. ಮನೆಗೆ ಹೋದ ಕೂಡಲೇ ಅವ್ನು ಕೊಡ್ತೇನೆ ಅಂದವ್ನು ಮತ್ತೆ ಬೆನ್ನತ್ತಿ ಬಂದ ಬಿಟ್ಟಿರ್ತಾನ್ರಿ. ಮನೆ ಬಾಗ್ಲದ ಮುಂದೆ ಕುಂತಿರ್ತಾನ ರೀ, ಯಾರ ಕುಂತಾನ್ರಿ ಮನೆ ಬಾಗ್ಲದ ಮುಂದೆ ಅಂತಾನ. ಕಿಟಕಿ ಹೋಗಿ ನೋಡ್ದ, ತಲೆ ಹೊಡ್ಕೋತಾನ, ಈ ಬ್ರಾಹ್ಮಣ ಇಲ್ಲೇನು ಬಂದ ಏನು ನಮ್ಮ ಮನೆಯವ್ರ ಎದ್ದೇ ಇಲ್ಲ ಅಂತ ಹೇಳಂತ. ಅವನು ಹೇಳೋ ತನಕ ಕೂಡ್ತೇನ್ರಿ ಅಂತ ಕೂಡ್ತಾನ. ಒಂದು ತಾಸಾದ್ರೂ ಹೋಗಿಲ್ಲ. ಅವಾಗ ಅವನಂತಾನ, ನಮ್ಮ ಮನೆಯವ್ರು ಸತ್ತಾರಂತ ಹೇಳ್ಬಿಟ್ಟು ಹೋಗ್ಲತ್ತಾಗಂತೆ. ಆಮೇಲೆ ಇವನಂತಾನ ಎಂತ ಎದ್ರೇನ್ರಿ, ಎದ್ದಿಲ್ಲ ರೀ, ಹೇಳುವುದಿಲ್ಲ ರೀ, ಸತ್ತಾರ್ರಿ ಅವರು ಅಂತ. ಸತ್ತಾಗ ಅಂದವನು ಅವನು ಓಡ್ಕೊಂತ ಊರ್ ಮಂದಿಗೆ ಹೋಗಿ ಇವಂದು ನೇಮ್ ಪ್ಲೇಟ್ ಇರ್ತೈತಿ, ಇವ್ರು ಸತ್ತಾಗ ಲಘು ಬರ್ರಿ ಅಂತ ಎಲ್ಲಾರು ಕರೆದು ಬಂದ್ಬಿಡ್ತಾನೆ. ಎಲ್ಲಾರು ಬಂದ್ಬಿಡ್ತಾರ. ಬಂದು ಕೂಡಲೇ ಈಗ ಏನ್ ಮಾಡ್ಬೇಕ್ರಿ, ಹೊತ್ಕೊಂಡು ಹೋಗೋರು ಇರ್ತಾರ. ಇವನ್ ಬ್ರಾಹ್ಮಣ ಹೋಗಿ ಹೇಳ್ತಾನ, ನೋಡ ಈಗಾದ್ರೂ ಕೋಡ ಅಂತ ಹೇಳ್ತಾನ. ಅನ್ಕೊಳ್ಳಿ ಅಂತಾನ್ರಿ. ಅನ್ಕೊಳ್ಳಿ ಕೋಡ ಅಂತ, ಇಲ್ಲ ನಾ ಸತ್ರು ಪರವಾಗಿಲ್ಲ ಅಂತ. ಮನೇಲಿ ಹೊತ್ಕೊಂಡು ಹೋದ್ಮೇಲೆ ಮನೆಯೊಳಗೆ ಕರ್ಕೊಳಂಗಿಲ್ಲ, ನೀನ್ ಹೆಂಡತಿನ ಕರ್ಕೊಳಂಗಿಲ್ಲ. ಆಮೇಲೆ ನೋಡ ಅಂತ, ಕೊಡಂಗಿಲ್ಲ ಅಂದ್ರು ಕೊಡಂಗಿಲ್ಲ ಅಂತಾನ್ರಿ. ಅವಾಗ ಅವನಂತಾನ, ಬ್ರಾಹ್ಮಣ ಪರಮಾತ್ಮನೇ ಇರ್ತಾನ್ರಿ, ನಾನ್ ನಿನಗೆ ಕೊಡ್ತೇನಪ್ಪ, ಏನ್ ಬೇಕು ಹೇಳ ಅಂತ ಹೇಳ್ತಾನ. ಏನ್ ಬೇಡ ನೀ ಹೋಗಂತಾನ್ರಿ. ಬರೀ ಹೋಗನ್ಕೂ ಹೋಗೇ ಬಿಟ್ಟಾರಿ ಭಗವಂತ. ಮಾಯ ಅಲ್ಲೇ ಆಗ್ಬಿಟ್ಟ. ಏನಾದ್ರು ಕೇಳಿದ್ರು ಕೊಟ್ಟು ಹೋಗ್ತಿದ್ದಾರೆ ಭಗವಂತ. ಆದ್ರೆ ಕೊಡ್ತೇನೆ ತಗೋ ಅಂತೇಳಿ ಒಂದು ಮಾತಾಡಿದ್ರೆ ತಪ್ಪ್ರಿ. ಕೊಡುದಿದ್ರ ಹೇಳ್ಬೇಕ್ರಿ, ಇಲ್ಲದ ಹೇಳಕ್ ಹೋಗ್ಬಾರ್ದ್ರಿ. ಇಲ್ಲ ತಾಳ್ ಬೆನ್ನು ಹತ್ತದಂಗೆ ಹತ್ತು ಬಿಟ್ರೆ ಏನ್ ಮಾಡ್ಬೇಕ್ರಿ. ಅದಕ್ಕಾಗಿ ಮುಂದಿನ ಉದಾಹರಣೆಯು ಇನ್ನೂ ಸುಂದರವಾಗಿದೆ. ತೇಜಸ್ ಅನ್ನೋದದ, ಅದು ತೇಜಸ್ ಅಂತ ಹೇಳಿದರೆ ಆದಿಗುರು ಶಂಕರಾಚಾರ್ಯ ಹೇಳ್ತಾರೆ, ತೇಜ ಪ್ರಾಗ್ಬಲ್ಯಂ ನ ತ್ವಗತ ದೀಪ್ತಿ ಅಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ತೇಜಸ್ ಎಂದರೆ ಅದು ಕಾಂತಿ, ಅದು ಮೈ ಚರ್ಮದ ಕಾಂತಿ ಅಲ್ಲ, ಆಂತರಿಕ ಕಾಂತಿ ಎಂದು ಶಂಕರಾಚಾರ್ಯರು ಹೇಳುತ್ತಾರೆ. ಅಂದರೆ ಯಾರು ಸಾತ್ವಿಕರಾಗಿರುತ್ತಾರೋ, ಯಾರು ಈ ಎಲ್ಲ ಗುಣಗಳನ್ನು ಹೊಂದಿರುತ್ತಾರೋ ಅವರ ಮುಖದ ಮೇಲೆ ಒಂದು ತೇಜಸ್ಸನ್ನೇ ಬೇರೆ ಇರ್ತೈತಿ. ಪ್ರಾಮಾಣಿಕ ವ್ಯಕ್ತಿಯ ಮುಖದ ಮೇಲೆ ತೇಜಸ್ಸನ್ನೇ ಬೇರೆ ಇರ್ತೈತಿ. ಅಂತಹ ತೇಜಸ್ಸನ್ನು ಹೊಂದಬೇಕಾಗಿದ್ದೆ ಆದರೆ ನಾನು ಏನು ಮಾಡೋದನ್ನ ಕೆಲವು ಉದಾಹರಣೆ ಕೊಟ್ಟ ಭಗವಂತ ಹೇಳ್ತಾನೆ. ಅದನ್ನು ಮುಂದಿನ ಸಲ ಬಂದಾಗ ನಾವು ಮತ್ತೆ ಮುಂದಿನ ಓಂ ತತ್ಸತ್. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವ ಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. हरि ओम. सद्गुरुनाथ महाराज की जय.